ಶಿವಮೊಗ್ಗ ಟ್ರಾಫಿಕ್ CPI ದೇವರಾಜ್ ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಶಿವಮೊಗ್ಗ ನಗರದಲ್ಲಿ ಈ ಸ್ಮಾರ್ಟ್ ಸಿಟಿ ವತಿಯಿಂದ ITMS ಅಂದರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದನ್ನ ಬಳಸಿಕೊಂಡು ಶಿವಮೊಗ್ಗ ನಗರದ ಪ್ರಮುಖ ವೃತ್ತಗಳಲ್ಲಿ ನಾವು ಸ್ಮಾರ್ಟ್ ಬೋರ್ಡನ್ನು ಅಳವಡಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಈ ರಸ್ತೆ ಅಪಘಾತಗಳು ಪ್ರತಿ ಗಂಟೆಗೆ ಒಂದು ರಸ್ತೆ ಅಪಘಾತದಲ್ಲಿ 20 ಜನ ನಮ್ಮ ದೇಶದಲ್ಲಿ ಮೃತಪಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಸುಮಾರು 2 ರಿಂದ 2.5 ಲಕ್ಷ ಜನ ಈ ರಸ್ತೆ ಅಪಘಾತಗಳಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಸೊ ಈ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿವಮೊಗ್ಗ ನಗರದಲ್ಲಿ ನಾವು ಪ್ರಮುಖ ವೃತ್ತಗಳಲ್ಲಿ ಒಂದು ಸ್ಮಾರ್ಟ್ ಬೋರ್ಡ್ ಅನ್ನು ಅಳವಡಿಸಿ ಜನಗಳಿಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನೀವು ನೋಡಿದಂಗೆ ಸಾಕಷ್ಟು ಈ ಸಂಚಾರಿ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಕೆಲವರಿಗೆ ಮಾಹಿತಿ ಕೊರತೆ ಇರ್ತದೆ. ಸೊ ಬಹಳ ಮುಖ್ಯವಾಗಿ ವಿಸಿಬಲ್ ಏನು ವೈಲೇಷನ್ಸ್ ಇದಾವೆ, ಸಂಚಾರಿ ನಿಯಮಗಳ ಉಲ್ಲಂಘನೆ, ಹೆಲ್ಮೆಟ್ ಧರಿಸದೇ ಇರ್ಬೋದು, ಮೇಲೆ ಬರ್ತಕ್ಕಂಥದ್ದು ಇರ್ಬೋದು, ಪ್ರಮುಖ ವೃತ್ತಗಳಲ್ಲಿ ಸಿಗ್ನಲ್ ಜಂಪ್ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ನಾವು ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಈ ಒಂದು ಸ್ಮಾರ್ಟ್ ಬೋರ್ಡ್ ಅನ್ನು ಬಳಸಿ ಸಾರ್ವಜನಿಕರಿಗೆ ಅನೌನ್ಸ್ ಮಾಡುವ ಮುಖಾಂತರ ಪೀಕ್ ಅವರ್ಸ್ ಅಲ್ಲಿ ಬೆಳಿಗ್ಗೆ 10 ರಿಂದ 1 ಗಂಟೆ ಮತ್ತು ಸಂಜೆ 4 ರಿಂದ 8 ಗಂಟೆವರೆಗೂ ಪ್ರತಿ ಗಂಟೆಗೆ ನಾವು ಈ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಸಾರ್ವಜನಿಕರಲ್ಲಿ ಈ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಈ ಯುವಕರನ್ನ ಗುರಿಯಾಗಿಟ್ಕೊಂಡು ಮತ್ತು ಶಾಲಾ ಮಕ್ಕಳ ಬಸ್ಗಳು ಅವುಗಳನ್ನು ಕೂಡ ಒಂದು ಈ ಸಂಚಾರಿ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಪರ್ಟಿಕ್ಯುಲರ್ಲಿ ಈ ಸರ್ಕಲ್ಗಳಲ್ಲಿ ಏನಾಗ್ತದೆ ಅಂತಂದ್ರೆ ಈ ಫ್ರೀ ಲೆಫ್ಟ್ ಇರ್ತದೆ, ಅಲ್ಲಿ ಬ್ಲಾಕ್ ಮಾಡ್ತಾರೆ. ಸೊ ಅಂತವನ್ನ ತೆರವುಗೊಳಿಸ್ತಕ್ಕಂಥದ್ದು ಇರ್ಬೋದು. ಮತ್ತೆ ವಿಸಿಬಲ್ ಆಗಿ ಏನು ಹೆಲ್ಮೆಟ್ ಅನ್ನು ಧರಿಸಿರಲ್ಲ, ಅಂದ್ರೆ ಹೆಲ್ಮೆಟ್ ಧರಿಸದೆ ಏನು ಅಪಘಾತಗಳಲ್ಲಿ ಏನು ಮೃತರಾಗ್ತಾರೆ, ಅದು ಬಹಳ ಮುಖ್ಯವಾಗಿ ಕಾರಣ ಏನಪ್ಪಾ ಅಂತಂದ್ರೆ ಈ ತಲೆಗೆ ಪೆಟ್ಟಾಗ್ತಕ್ಕಂಥದ್ದು. ಸೊ ಅದಕ್ಕೆ ಬಹಳ ಮುಖ್ಯ ಹೆಲ್ಮೆಟ್. ಪ್ರತಿಯೊಬ್ಬ ನಾಗರಿಕರು ಇದನ್ನ ಅರ್ಥ ಮಾಡ್ಕೊಬೇಕು. ತಾವು ಮನೆಯಿಂದ ಗಾಡಿಯನ್ನ ಹೊರಗೆ ತೆಗೆಯೋಕ್ಕಿಂತ ಮುಂಚೆ ಗಾಡಿ ಏನು ಬೈಕಿನ ಕೀ ತಗೊಂತೀರ ಅದ್ರ ಜೊತೆಗೆ ಹೆಲ್ಮೆಟ್ ಅನ್ನು ಕೂಡ ತಗೊಂಡ್ರೆ ಅದು ನಿಮ್ಗೆ ಹೆಚ್ಚು ಸುರಕ್ಷಿತ ಅಂತ ಈ ಸಂದರ್ಭದಲ್ಲಿ ಅಂತ ಶಿವಮೊಗ್ಗ ನಗರದಲ್ಲಿ ನಾವು CCTV ಮುಖಾಂತರ ಈ ಟ್ರಾಫಿಕ್ ನಿಯಮ ಉಲ್ಲಂಘನೆ ಬಗ್ಗೆ ಮೊದಲ ಆದ್ಯತೆ ನಮ್ದು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಹೆಚ್ಚು ಜನ ಈ ನಿಯಮಗಳ ಬಗ್ಗೆ ಗೊತ್ತಾದ್ರೆ ಅವರು ಹೆಚ್ಚು ಪಾಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 90% ಜನ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ತಾರೆ. 5 ರಿಂದ 10% ಏನ್ ಜನಗಳಿದ್ದಾರೆ ಅವರು ಉಲ್ಲಂಘನೆ ಮಾಡ್ತಾರೆ. ಅವರಿಗೆ ನಾವು ಈ ಎನ್ಫೋರ್ಸ್ಮೆಂಟ್, ಈ ಟ್ರಾಫಿಕ್ ನಿಯಮಗಳೇನಿದೆ, IME ಆಕ್ಟ್ ಏನಿದೆ ಮತ್ತು ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಆ ಒಂದು ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ತಕ್ಕಂಥ ಕ್ರಮವನ್ನ ನಾವು ಕೈಗೊಳ್ತಾ ಇದ್ದೀವಿ.